ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಇದ್ದಾರೆ. ಈಗ ಅಧ್ಯಕ್ಷ, ಈ 341 ಶಾಲೆಗಳನ್ನು ತಾವು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀರೋ ಮಾಡಲ್ವ? ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ಸಂಸ್ಥೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಸಂಸ್ಥೆ ಕನ್ನಡಕ್ಕೆ ಮಾರಕವಾಗ್ತಿದೆ ಅಂತ ಅಂದಾಗ ಆತಂಕ ನನಗೆ ಎಲ್ಲಿ ಕಾಡಿದೆ ಅಂದರೆ, ಪ್ರಾಥಮಿಕ ಶಿಕ್ಷಣದಿಂದ ಅದು ಯಾವ್ಯಾವುದು ಕಾರಣಗಳು ಹೇಳಬಹುದು, ಹೋಗದೇ ಇರಬಹುದು ಅನ್ನುವಂಥ ಭವಿಷ್ಯವನ್ನು ಹೇಳಬಹುದು. ಆದರೆ ಈಗ ಎದುರಾಗಿರೋದು ನಿಮ್ಮ ಕಾಳಜಿ ಕನ್ನಡ ಮಾಧ್ಯಮವನ್ನ, ಕನ್ನಡ ಸಾಹಿತ್ಯ ಪರಿಷತ್ ನಿಮ್ಮ ಕಾಳಜಿ. ನಾನು 341 ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಆಂಗ್ಲ ಮಾಧ್ಯಮ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡೋದನ್ನ ವಿರೋಧಿಸ್ತೇನೆ. ವೈಯಕ್ತಿಕವಾಗುವ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ಪರಿಷತ್ತಿನ ಅಧ್ಯಕ್ಷನಾಗಿ ನನಗೆ ವೈಯಕ್ತಿಕವಾದ ಬದುಕಿಲ್ಲ. ನಾನೊಬ್ಬ ಕನ್ನಡಿಗನಾಗಿ ವಿರೋಧ ಮಾಡ್ತೇನೆ. ವಿರೋಧ ಮಾಡ್ತೀರಿ ಇದನ್ನ 340. ನಿಮಗೂ ವಿರೋಧ ಮಾಡಿದ್ರೆ ನಿಮಗೂ ವಿರೋಧ ಮಾಡ್ತಾರೆ 341. ಪ್ರಜಾಪ್ರಭುತ್ವ ಅದು. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಹಕ್ಕುಗಳಿವೆ. ಒಂದು ನಿಮಿಷ. ಸಮಾನ ಶಿಕ್ಷಣ ನೀತಿಗಾಗಿ ಆಗ್ರಹಿಸಿ ಮಾತೃಭಾಷಾ ಮಾಧ್ಯಮ ಚಳವಳಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನಾವಿಬ್ಬರು ಪ್ರಾರಂಭ ಮಾಡಿದಾಗ ಇವರು ಅದನ್ನ ವಿರೋಧ ಮಾಡಿದ್ರು. ವಿರೋಧ ಮಾಡಿದ್ವಿ. ಅಮೀದ್ ಇವರು ಕನ್ನಡದ ಹಿತಾಸಕ್ತಿ ಅಂತ ಹೇಳ್ತಿದ್ದಾರೆ. ನನಗೆ ಹೇಳೋದು ಕನ್ನಡದ ಹಿತಾಸಕ್ತಿ ಅಲ್ಲ, ಕನ್ನಡದ ಸ್ವಹಿತಾಸಕ್ತಿ. ಅದು ಕನ್ನಡಿಗರ ಹಿತಾಸಕ್ತಿಗಾಗಿ ಹೋರಾಟ ಮಾಡಬೇಕು, ಅದಕ್ಕಾಗಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ 5ನೇ ಕ್ಲಾಸಿಂದ ಅಲ್ಲ, 1ನೇ ಕ್ಲಾಸಿಂದನೇ ಇಂಗ್ಲಿಷ್ ಮೀಡಿಯಮ್ಮು ಕನ್ನಡ ಮೀಡಿಯಂ ಎರಡೂ ಇರಬೇಕು. ಸರ್ಕಾರಿ ಶಾಲೆಗಳಲ್ಲಿ ಆಯ್ಕೆ ಪೇರೆಂಟ್ಸ್ಗೆ ಬಿಡಬೇಕು. ಸರ್ಕಾರಿ ಆಗಲಿ ಖಾಸಗಿ ಆಗಲಿ, ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮ ಎರಡೂ ಇರಬೇಕು. ಯಾವ್ದು ಬೇಕೋ ಅವ್ರು ಅದನ್ನ ಆಯ್ಕೆ ಮಾಡ್ಕೋಬೇಕು. ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮವನ್ನು ತರೋದಕ್ಕೆ ಅವರು ಹೋರಾಟ ಮಾಡ್ತಾರೆ. ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಶಾಲೆಯಲ್ಲಿ ಎಲ್ಲಿದೆ? ಇಂಗ್ಲಿಷ್ ಶಾಲೆಗಳಲ್ಲಿ ಕನ್ನಡ ಕಲಿಸೋ ಪ್ರಯತ್ನ ಯಾಕೆ ಮಾಡಲ್ಲ? ಆಮೇಲೆ ಖಾಸಗಿ ಶಾಲೆಯಲ್ಲಿ ಕನ್ನಡವನ್ನು ಭಾಷೆಯಾಗಿ ಕಲಿಸೋದಕ್ಕೆ ಹಿಂಜರಿತಾ ಇದ್ದಾರೆ. ದಯವಿಟ್ಟು ಹಾಲಂಬಿ ಅವರು ಹೇಳಿದ್ರು ಆಗಲೇ, ಮತ್ತು ಬಹಳ ಜನ ಪ್ರಗತಿಪರರು ಅದರ ಪರ ಇದ್ದಾರಲ್ಲ, ಅವ್ರು ಹೇಳ್ತಿದ್ದಾರೆ, ಒಂದು ಸರ್ಕಾರ ಕನ್ನಡವನ್ನು ಅಥವಾ ದೇಶಿ ಭಾಷೆಯನ್ನು, ಆ ದೇಶಿ ಸ್ವದೇಶಿ ಸ್ಥಳೀಯ ಭಾಷೆಯನ್ನು ಅನ್ನ ಕಟ್ಕೊಡೋ ಭಾಷೆಯನ್ನಾಗಿ ಮಾಡಬೇಕು. ದಯವಿಟ್ಟು ಹಾಲಂಬಿ ಅವ್ರಿಗೆ ಹೇಳ್ತೀನಿ, ಕಣ್ಣು ತೆರೀರಿ, ಮುಚ್ಕೋಬೇಡಿ. ಯಾವ ಸರ್ಕಾರ ಬಂದ್ರೂ ನಾಳೆ ಅವರನ್ನೇ CM ಆಗಿ ಕೂರಿಸ್ಬಿಟ್ಟು ಅಪೋಸಿಷನ್ ಇಲ್ಲದಷ್ಟು ಬಂದರೂ ಸಹ ಕನ್ನಡ ಭಾಷೆಯನ್ನು ಅನ್ನ ಕಟ್ಕೊಡೋ ಭಾಷೆಯನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅದೇ ಮಾತನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಕೊಡವ ಭಾಷೆಯನ್ನು ಕೊಡವರಿಗೆ ಅನ್ನ ಕಟ್ಕೊಡೋ ಭಾಷೆಯನ್ನು ಮಾಡೋದಾಗಲಿ, ಕುಳುವ ಭಾಷೆಯನ್ನು ಕೊರಮ ಜನಾಂಗಕ್ಕೆ ಅನ್ನ ಕಟ್ಕೊಡೋ ಭಾಷೆಯನ್ನಾಗಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಭೂಗೋಳ ನಮ್ಗೆ ಎಗನೆಸ್ಟ್ ಆಗಿದೆ. ನಮ್ಮ ರಿಸೋರ್ಸಸ್ ಮತ್ತು ನಮ್ಮ ಜನಸಂಖ್ಯೆ ಇದನ್ನು ಹೋಲಿಸಿದಾಗ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಈ 340 ಅಗೇನ್ ಬರ್ತೀನಿ ನಾನು ಮಾಡಿ ಅಂದರೆ ತಾವೇನು ಮಾಡ್ತೀವಿ. ಈಗ ಅವರು ಅದನ್ನು ವಿರೋಧಿಸ್ತಾರೆ. ಅವರು ಅದು ಅವ್ರ ಸ್ವಾತಂತ್ರ್ಯ. ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದು ಸಮಾಜ, ಇದು ನಾವು ಸಾಮಾಜಿಕವಾಗಿ ಚರ್ಚೆ ಮಾಡ್ತಾ ಇರೋದು ಒಂದು ಸಮಾಜದ ಹಿತದೃಷ್ಟಿಯಿಂದ. ಈ ಸಮಾಜದಲ್ಲಿ ನಿಮಗೋಸ್ಕರ ನೀವು ಪರ, ಅವ್ರಿಗೋಸ್ಕರ ಅವ್ರು ವಿರೋಧ ಮಾಡೋದಲ್ಲ. ಜನ ಆಸ್ಕೊಳ್ತಾರೆ. ಜನ ನಾವು ಬೇಡ ಅಂತ ಹೇಳಿದ್ರು ಖಾಸಗಿ ಶಾಲೆಗಳು ಕಲಿಸ್ತಾ ಇದ್ದಾರೆ. ಹಿರಿಯರ ಹೋರಾಟ ಸ್ವಾಸ್ಥ್ಯ ಸಮಾಜಕ್ಕೋಸ್ಕರ ಅಲ್ಲ. ಕೆಲವು ವಿಷಯದಲ್ಲಿ ಏನಾಗ್ತದೆ, ಆ ಚರ್ಚೆ ಮತ್ತು ಪ್ರತಿ ಚರ್ಚೆಯ ಮೂಲಕ ನಾವು ನಿರ್ಣಯ ರೀಚ್ ಆಗ್ತೀವಿ. ಈಗ ಹಿಂದೂದರು ಚೆನ್ನಾಗಿ ಹೇಳಿದ್ರು, ಏನು ಅಂತ ಹೇಳಿದ್ರೆ, ಯಾವನೇ ಒಬ್ಬ, ಈ ಚಂಪಾ ಅವ್ರಿಗೆ ಗೊತ್ತು, ನನ್ನ ಹತ್ರ ಆಟೋ ಡ್ರೈವರ್ ಕೂಡ ಆತನ ಮಕ್ಕಳನ್ನು ಕಳಿಸ್ತಿರೋದು ಕಾನ್ವೆಂಟ್ಗೆ. ಒಂದೊಂದು ಮಗು 1,000 ರೂಪಾಯಿ ಖರ್ಚು ಮಾಡ್ತಾನೆ. ನಾವು ಯಾಕೆ ಸರ್ಕಾರಿ ಶಾಲೆಯಲ್ಲೂ ಆಂಗ್ಲ ಮಾಧ್ಯಮವನ್ನು ತನ್ನಿ ಕಡ್ಡಾಯ ಮಾಡಿ ಅಂತ ಹೇಳ್ತಿಲ್ಲ, ಆಪ್ಷನಲ್ ಆಗಿ ಮಾಡಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ನನ್ನ ಕೈಲಿ 6-7 ಸಾವಿರ ತಗೊಳ್ಳೋ ಆ ಡ್ರೈವರ್, ನನ್ನ ಡ್ರೈವರ್ 2 ಮಕ್ಕಳಿಗೆ 2 ಸಾವಿರ ಖರ್ಚು ಮಾಡಿದ್ರೆ ಬದುಕೋದು ಹೇಗೆ ಅವನು? ಸೊ ಆಯ್ಕೆ ಬಿಟ್ಬಿಡಿ. ಅವನಿಗೆ ಕನ್ನಡ ಬಗ್ಗೆ ಕನ್ನಡ ಕಲಿಸ್ಕೊಳ್ತಾನೆ. ಅವನು ಕನ್ನಡ ನನಗೆ ಅನ್ನ ಕೊಡುತ್ತೆ. ಕನ್ನಡ ಭಾಷೆ ಯಾವ ಕಾರಣಕ್ಕೂ ಸ್ವರ್ಗೋದಿಲ್ಲ. ಕನ್ನಡಿಗ ಗಟ್ಟಿ ಆದರೆ ಕನ್ನಡ ಉಳಿದೇ ಇರುತ್ತೆ. ಕನ್ನಡಿಗ ಸ್ವರ್ಗೋದ್ರೆ ಕನ್ನಡ ಭಾಷೆನೂ ಇರೋದಿಲ್ಲ. ಇದು ಭಾಳ ಮುಖ್ಯವಾಗಿ ಉದ್ಯೋಗ ಅವಕಾಶಗಳು ಇರೋದು ಸರ್ಕಾರದ ಕೈಲಲ್ಲ. ಸರ್ಕಾರದ ಕೈಲಿರೋದು ಬಹಳ ನೆಗ್ಲಿಜಿಬಲ್. ಖಾಸಗೀಕರಣ ಆಗ್ತಾ ಇದೆ. ಸಂಪೂರ್ಣ ಖಾಸಗಿ ಕ್ಷೇತ್ರದಲ್ಲೇ ಇದೆ. 100% ಉದ್ಯೋಗಗಳು ನಾವು ಕ್ಷೇತ್ರದಲ್ಲಿ ಪುಷ್ ಬ್ಯಾಕ್ ಹಿಸ್ಟ್ರಿ. ಖಾಸಗಿ ಕ್ಷೇತ್ರದಲ್ಲಿರೋ ಉದ್ಯೋಗಗಳನ್ನು ತಗೊಳ್ಳೋದು ಹೆಂಗೆ? ಖಾಸಗಿ ಕ್ಷೇತ್ರಕ್ಕೆ ಪರವಾನಗಿ ಸೌಲಭ್ಯಗಳನ್ನು ಕೊಡೋರು ಯಾರು? ಜಾಗತಿಕ ಕೊಡೋ ಪ್ರಶ್ನೆ ಅಲ್ಲಿಯೂ ಮಾಡಿ ಅವರಿಗೆ ಪ್ರಶ್ನೆ ಇಲ್ಲ. ಅವರಿಗೆ ನಿರ್ಣಯ ಹೇಳಿ. ಕನ್ನಡ ಮಾಧ್ಯಮದಲ್ಲಿ ಕಿತ್ಕೋತಾ ಇದ್ದಾರೆ ಅಂತ ನೀವು ಹೇಳ್ಬೋದು. ಸರ್ಕಾರ ಮಾಡ್ಬೇಕ್ರಿ. ಮಾತಾಡಿ ಸರ್. ನಮ್ಮ ಇಬ್ಬರು ಸ್ನೇಹಿತರು ಸಮಾನ ಮನಸ್ಕರು ಒಂದು ನೆರೆಯೊಳಗೆ
ಅವ್ರ ಮಾತು ಕೇಳಿ ನನಗೆ ಭಾಳ ಆಶ್ಚರ್ಯ ಆಗೋದಂತಂದ್ರೆ ಬೇರೆ ಬೇರೆ ವೇದಿಕೆ ಒಳಗೆ ಜಾಗತೀಕರಣದ ವಿರುದ್ಧ ಖಾಸಗೀಕರಣದ ವಿರುದ್ಧ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ನಮ್ಮ ಪ್ರಗತಿಪರ ಚಿಂತಕರು ಇಲ್ಲಿ ಖಾಸಗೀಕರಣ ಬಂದ್ಬಿಟ್ಟೈತಿ ಅದ್ರ ತಗೊಳ್ಳೋದು ಮಾತಾಡ್ತಾರೆ. ನಾವು ಜಾಗತೀಕರಣದ ವಿರುದ್ಧ ಹೇಳ್ತಿದ್ದೀನಿ. ಐ ಆಮ್ ಸಾರಿ, ಜಾಗತೀಕರಣದ ವಿರುದ್ಧ ನಾನು ಎಲ್ಲೂ ಮಾತನಾಡಿಲ್ಲ. ಜಾಗತೀಕರಣದಿಂದ ನಾನು ಮಗಳ್ಳಿ ಇವರು ಗಣೇಶ್ ಬಹಳಷ್ಟು ಕಡೆ ಮಾತನಾಡಿದ್ದೀವಿ. ಜಾಗತೀಕರಣದಿಂದ ಇಲ್ಲಿರೋ ಮೈನಾರಿಟಿಗಳು ಮತ್ತು ದಲಿತರಿಗೆ ಬಹಳ ಅನುಕೂಲ ಆಗಿದೆ. ಜಾಗತೀಕರಣವನ್ನ ಚೈನಾ ಬಹಳ ಬಳಸ್ಕೊಂಡಿದೆ, ನಾವು ಬಳಸ್ಕೊಳ್ತಿಲ್ಲ ಅಷ್ಟೇ. ಚಂಪಾ ಅವರಿಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ಜಾಗತೀಕರಣ ಬಂದಿದೆ ಇವತ್ತು. ಬಂದಿರೋದ್ರಲ್ಲಿ ನಾವು ಅದರೊಳಗೆ ಹೆಂಗೆ ಉಳ್ಕೋಬೇಕು, ಹೆಂಗೆ ಅದನ್ನು ಈಜಿ ಆಚೆ ಬರಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕೆ ಹೊರತು ಜಾಗತೀಕರಣ ಬಂದಿದೆ ಅಂತ ನಾವು ಒಂಚಲ್ ನಿಂತ್ಕೊಂಡು ನೋಡೋದಲ್ಲ. ಈಗ ಜಾಗತೀಕರಣದ ಬಗ್ಗೆ 2-3 ಆಯ್ಕೆಗಳಿದೆ ನಮ್ಮ ಹತ್ರ. ಒಂದು, ಜಾಗತೀಕರಣ ಬಂದ್ಬಿಟ್ಟೈತಿ, ಅದು ನಮ್ಮ ಕರ್ಮ, ನಮ್ಮ ಹಣೆ ಬರ, ಅದು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಎಷ್ಟು ಸಾಧ್ಯ ಐತಿ ಅಷ್ಟು ಉದ್ಧಾರ ಆಗೋಣ ಅನ್ನೋದು ಒಂದು ವರ್ಗ. ಇನ್ನೊಂದು, ನಮ್ಮ ಬಡ ರಾಷ್ಟ್ರಗಳು, ಮೂರನೇ ಜಗತ್ತಿನ ಎಲ್ಲ ಕನ್ನಡಿಗರ ಬಗ್ಗೆ ಮಾತಾಡಿ ಸರ್. ನಾವು ಅದ್ರ ಪೈಕಿನ ಒಂದಲ್ರಿ, ನಾವು ಅದ್ರ ಪೈಕಿನ ಒಂದು ಹೇಳ್ತಾ ನಾವು ಈ ಜಾಗತೀಕರಣದ ವಿರುದ್ಧ ಎಲ್ಲ ಜನಗಳಿಗೆ ಹೋರಾಟ ಮಾಡ್ಬೇಕು. ನಾವು ಜಾಗತೀಕರಣದ ವಿರುದ್ಧ ರೈಟ್ ರೈಟ್. ಅಲಂಬಿ ಅವರೇ, ನಿಮ್ಮ ಲಾಸ್ಟ್ ವರ್ಡ್ ಹೇಳಿ ಸರ್. ಈ ಕನ್ನಡ ಶಾಲೆಗಳು ಆಂಗ್ಲ ಶಾಲೆಗಳಾಗಿ ಪರಿವರ್ತನೆ ಆಗೋದ್ರ ಬಗ್ಗೆ ಸರ್ಕಾರದ ನಿರ್ಧಾರದ ಬಗ್ಗೆ ತಮ್ಮ ಲಾಸ್ಟ್ ವರ್ಡ್ ಹೇಳಿ. ಹೇಳಿದ್ನಲ್ಲ ಆವಾಗಲೇ, ಹೋರಾಟ ಇದೆ. ಪ್ರಜಾಸತ್ತೆಯಲ್ಲಿ ಎಲ್ಲರೂ ನಮ್ಮ ಪರವಿದ್ದಾರೆ ಎನ್ನುವ ಭ್ರಮೆ ನಮಗಿಲ್ಲ. ಸಕ್ರಿಯವಾಗಿದೆ ಕನ್ನಡ ಸಾಹಿತ್ಯ, ನಾವು ಹೋರಾಟ ಮಾಡ್ತೇವೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ ಸಕ್ರಿಯವಾಗಿದೆ ಅನ್ನೋ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇನಾ ಅಥವಾ ನಿಜವಾದ ಕಾಳಜಿ ಇದೆ ಅದರಲ್ಲಿ? ನಮಗೆ ಕನ್ನಡ ಸಾಹಿತ್ಯ ಪರಿಷತ್ ಮೂಲ ಆಶಯವೇ ಅದು. ನನ್ನ ವೈಯಕ್ತಿಕವಾದ ಆಕಾಂಕ್ಷೆಗಿಂತ ಪರಿಷತ್ತಿನ ಆಶಯದ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗಲೂ ಇಡೀ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ. ಕೆಲವೇ ಜನಗಳು ಕನ್ನಡಿಗರು ಎಷ್ಟು ಕೋಟಿ ಇದ್ದಾರೆ, ಎಷ್ಟು ಜನ ವೋಟರ್ಸ್ ಇದ್ದಾರೆ. ಗೋಕಾಕ್ ಚೌಳಿಯಿಂದ ಮೊದಲು ಮಾಡಿ ಕನ್ನಡ ಚೌಳಿಯಲ್ಲಿ ಪಾಲ್ಗೊಂಡವ್ರು ನಾವು. ಈಗ ಈ ಸಬ್ಜೆಕ್ಟ್ ಇದೆ ಮುಂದುವರೆಸ್ತೇವೆ. ದೊಡ್ಡ ದುರಂತ ಅಂದ್ರೆ ಹಮ್ಮಿದವ್ರೆ 30 ವರ್ಷದ ಹಿಂದೆ ಮಾತನಾಡ್ತೀನಿ, ಇವತ್ತು ಮಾತನಾಡಬೇಡಿ. ಇವತ್ತಿನ ಸವಾಲುಗಳು ಬೇರೆ. 30 ವರ್ಷದ ಹಿಂದೆ ಇಂಟರ್ನೆಟ್ ಇದಿರ್ಲಿಲ್ಲ. ಇವತ್ತು ಕನ್ನಡ ಉಳಿಸ್ತಾ ಇರೋರು, ಕನ್ನಡ ಉಳಿಸ್ತಾ ಇರೋರು ಅವರಿಗೆ ಒಂದು ಮಾತು ಹೇಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯನ್ನು ನಾಮಫಲಕೆಯನ್ನು ಹಾಕೊಂಡಿಲ್ಲ. ಭಾವನಾತ್ಮಕವಾಗಿ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಕನ್ನಡದ ಹಿತಾಸಕ್ತಿಯನ್ನ ಕಾಪಾಡಬೇಕಾದ ಸಂಸ್ಥೆ ಅಂತ ನಾನು ಹೇಳ್ತಾ ಇದ್ದೀನಿ. ದೊಡ್ಡ ಸಬ್ಜೆಕ್ಟ್, ನಾವು ಖಂಡಿತ ಇನ್ನೊಂದು ದಿವಸ ದೊಡ್ಡದಾಗಿ ಚರ್ಚೆ ಮಾಡೋಣ ಇದ್ರ ಬಗ್ಗೆ. ನಮ್ಮ ಜೊತೆ ಸೀಮಿತವಾದಲ್ಲಿ ಇಷ್ಟೋ ಚರ್ಚೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಗಣ್ಯ ಅತಿಥಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಇದಿಷ್ಟು ಇವತ್ತಿನ ಬಿಗ್ ಡಿಬೇಟ್. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.